ಹೆಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗುರುವಾರದ ವ್ಲಾಗ್ ಆಗಿರುತ್ತೆ ಇದು. 11 ಗಂಟೆ ಹತ್ತತ್ರ ಟೈಮ್ ಆಗಿತ್ತು. ನಾನು ಇವತ್ತು ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಬಂದಿರೋರಿಗೆ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನಿಂಬೆಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೆ. ಸ್ವಲ್ಪ ನಾನು ಅರ್ಜೆಂಟಲ್ಲಿದ್ದೆ. ಯಾಕೆ ಅಂತಂದರೆ ಇಲ್ಲಿ ಮನೆ ಕೆಲಸ ಮುಗಿಸಿ ನಾರ್ಮಲ್ ಮನೆಯದು ಏನಿದೆ ಅದು ಕೆಲಸಗಳೆಲ್ಲ ಮುಗಿಸಿ ಅವರಿಗೆ ಜ್ಯೂಸ್ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಮದ್ದೂರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ನಮ್ಮ ಮಾವನ ಜೊತೆ ಗಾಡಿನಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ನಮ್ಮ ಮಾವ ಒಂದು ಅರ್ಧ ಗಂಟೆ ಬರ್ತೀನಿ, ಅಷ್ಟೊತ್ತಿಗೆ ರೆಡಿ ಆಗವ ಅಂತ ಹೇಳಿದರು. ಅದಕ್ಕೆ ಕೆಲಸನೂ ಮುಗಿಸ್ಬಿಟ್ಟು ಹೋದರೆ ನಾನು ರಿಟರ್ನ್ ಬರ್ತಾ ನಮ್ಮ ಅತ್ತೆ ಮನೆಗೆ ಹೇಗಿದ್ರು ಹೋಗೋದು. ಪಾಪುನೂ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲೇ ಇದ್ಲು, ಆಲ್ರೆಡಿ ಅವಳು ಹೋಗಿದ್ಲು ಬೆಳಗ್ಗೆನೆ. ಯೂಶ್ವಲಿ ಇತ್ತೀಚೆಗೆ ಹೋಗ್ತಿದ್ದಾಳಲ್ವ, ಹೋಗಿದ್ಲು. ಅದಕ್ಕೇ ನಮ್ಮ ಮಾವನೇ ಇಲ್ಲಿಗೆ ಬರೋಕ್ಕೆ ಹೇಳ್ಬಿಟ್ಟೆ. ನಾನು ಅವಳ ಮುಂದೆ ಏನಾದರೂ ಹೋದರೆ ಅವಳು ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಿಂದನೇ ಹೋಗ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಹಾಗಾಗಿ ಕೆಲಸಗಳು ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಮಿಡಿಯೇಟಾಗಿ ನೀವು ವೀಡಿಯೋಸ್ನೆಲ್ಲ ನೋಡ್ಬೋದು. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಕಮೆಂಟ್ ಮಾಡಿ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಫಾಲೋ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ನಾನು 10K ಫಾಲೋವರ್ಸ್ ಬೇಗ ಆಗಲಿ ಅಂತ ಪ್ರೇ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 150 ಹತ್ತತ್ರ ಸಬ್ಸ್ಕ್ರೈಬರ್ಸ್ ಬೇಕು ನನಗೆ 10K ಫುಲ್ ಮಾಡೋದಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ 10K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಗೊತ್ತಿರೋರಿಗೂ ಯಾರು ಈ ವ್ಲಾಗ್ಸ್ ಎಲ್ಲ ನೋಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಅಂಥವರಿಗೆ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಕೂಡ ವ್ಲಾಗ್ಸ್ನ ನೋಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಮನೆಯಲ್ಲೇ ನಾನು ನಮ್ಮ ಮನೆಯವರು ಇಬ್ಬರು ಡಿಫ್ರೆಂಟು. ಅವರು ಈ ಥರದ್ದೆಲ್ಲ ಇಷ್ಟಪಡಲ್ಲ. ಜೊತೆಗೆ ಈ ರಿಯಾಲಿಟಿ ಶೋಸ್ ಅದೆಲ್ಲ ಅವರು ಅಷ್ಟು ಇಷ್ಟಪಟ್ಟು ನೋಡೋದೇ ಇಲ್ಲ. ಈ ಬಿಗ್ ಬಾಸ್ ಆ ಥರದ್ದೆಲ್ಲ ಆಗಿರ್ಬೋದು. ನನಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವರು ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಸು, ಅವ್ರಿಗೆ ಬೇರೆ ಥರ ಇಂಟ್ರೆಸ್ಟು. ಅದಕ್ಕೆ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇರೋರಿಗೆ ಅಟ್ಲೀಸ್ಟ್ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ನಮ್ಮದು ಒಂದು ಎಫರ್ಟ್ ಇರುತ್ತೆ ಅಲ್ವಾ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿರೋ ಬದಲು ಏನೋ ಒಂದು ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಒಂದು ಒಳ್ಳೆ ದಾರಿನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ಸಪೋರ್ಟ್ ಮಾಡಬಾರ್ದು? ಅದಕ್ಕೇ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವಾಗ ನಮ್ಮ ಮಾವ ಬಂದರು, ನಾನು ರೆಡಿ ಎಲ್ಲ ಆಗಿದೆ, ಹೊರಟು ಬಂದ್ವಿ. ನಾವು ಹೋಗಿದ್ದ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಏನೋ ರೇಷನ್ ಎಲ್ಲ ತೊಗೋಬೇಕಿತ್ತು ಅಂತ ನಮ್ಮ ಮಾವ ತೊಗೊಂಡಿದ್ದು ಆಯಿತು. ಇವಾಗ ಡೈರೆಕ್ಟ್ ನಾವು ಮನೆಗೆ ರಿಟರ್ನ್ ಬರ್ತಾಯಿದ್ದೀವಿ. ನಂದೇನು ಶಾಪಿಂಗ್ ಎಲ್ಲ ಇರಲಿಲ್ಲ. ಎರಡು ಸೆಟ್ ಮಾಡ್ಕೋಬೇಕು. ಒಂದೇ ಸಲ ಬಿಸಿನೀರು ಜಾಸ್ತಿ ಕುಟ್ಕೊಳ್ಬೇಕು. ನೀರು ಅದೇ ತಾನೇ ಹಾಕೋದು. ಕುಟ್ಕೊಂಡಿದ್ದೀನಿ. ಇದನ್ನ ಕುಟ್ಕೋಬೇಕು ಫಸ್ಟು, ನೋಡಬೇಕು. ಆಮೇಲೆ ಒಂದೊಂದ್ಸಲ ಕಡಿಮೆ ಮಾಡ್ಕೊಂಡು ಅದನ್ನು ಆಮೇಲೆ ಎತ್ಕೋಬೇಕು. ನೋಡ್ಕೋಬೇಕು. ಇಲ್ಲಿ ಎತ್ತದೀನಿ. ಓ ಮೇಟ್ ಎತ್ತದ ನಾನು ಇದ್ಯಾಕೆ ಅಯ್ಯೋ ನಾನು ಮಾಡಿಸು ಅಂತೇಳಿ ಅದ್ರಲ್ಲಿ ನಿಮಿಷ ನಾನು ಬರೋದೇ ಇಲ್ಲ. ಅಡ್ಡಿಲ್ಲ ಬಿಚ್ಚಪ್ಪ. ನನ್ನ ಮಗಳಿಗೆ ಇಲ್ಲಿಗೆ ಬಂದರೆ ಹ್ಯಾಂಡ್ ಶವರಲ್ಲಿ ಸ್ನಾನ ಮಾಡಿಸಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ಲಂತೆ ನಮ್ಮ ಅತ್ತೆಗೆ. ಅದಕ್ಕೆ ಕೇಳ್ಕೊತಾ ಇದ್ರು ಹೇಗೆ ಅದನ್ನು ಆನ್ ಮಾಡೋದು, ಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ತೋರಿಸ್ಕೊಟ್ಬಿಟ್ಟವ್ರೆ ಒಂದು ಸರಿ ಸ್ನಾನ ಮಾಡಿಸಿ ಈ ಥರ. ಹಂಗಾಗಿ ಅದನ್ನೇ ಕೇಳ್ತಾಳೆ. ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಶವರು ಮತ್ತು ಈ ಥರ ಹ್ಯಾಂಡ್ ಶವರೆಲ್ಲ ಇಷ್ಟ ಆಗುತ್ತಲ್ವ, ಇವಳಿಗೂ ಹಾಗೇ. ಅದರಲ್ಲೇ ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ, ಮೈ ತೊಳಿತಾ ಇದ್ದೀನಿ. ಇವಾಗ ಇಷ್ಟಪಟ್ಟು ಸ್ನಾನ ಮಾಡ್ತಾ ಇದ್ದಾಳಲ್ವ, ಅಷ್ಟೊಂದು ಅಳ್ತಾ ಇಲ್ಲ. ನಾರ್ಮಲಿ ಬೇರೆ ಟೈಮಲ್ಲೆಲ್ಲ ನಾನೇ ಕರ್ಕೊಂಡು ಹೋದಾಗ ಫುಲ್ ಜೋರಾಗಿ ಅಳ್ತಾಳೆ. ಹೇಳಿದ್ದೀನಿ ನಾನು ವ್ಲಾಗಲ್ಲಿ, ನೋಡಿರ್ತೀರ ಕೂಡ, ಅಬ್ಸರ್ವ್ ಮಾಡಿರ್ತೀರ. ಇವಾಗ ಅವಳಿಗೆ ಹ್ಯಾಂಡ್ ಶವರಲ್ಲಿ ಮಾಡಿಸ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ ಅಲ್ವಾ, ಹಂಗಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಫೇಸ್ಗೆ ನೀರು ಹಾಕಿ ಸೋಪ್ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಿರಿಸ್ತಾಳೆ. ಹ್ಯಾಂಡ್ ಶವರ್ ತೊಗೊಂಡು ರೂಮ್ಗೆಲ್ಲ ಹಾಸಿಗೆ ಮೇಲೆ ಹೊರಗಡೆಗೆಲ್ಲ ಆರಿಸಿದ್ಲು. ಆಮೇಲೆ ನನಗೂ ಟೆನ್ಷನಲ್ಲಿ, ಅವಳಿಗೆ ಸ್ನಾನ ಮಾಡಿಸೋ ಟೆನ್ಷನಲ್ಲಿ ಹ್ಯಾಂಡ್ ಶವರ್ ಯಾವ ಕಡೆ ತಿರುಗಿಸಿದ್ದೀನಿ ಅಂತಲೇ ಗೊತ್ತಿಲ್ಲ, ಆನ್ ಮಾಡಿ ನನ್ನ ಮೇಲೂ ನೀರೆಲ್ಲ ಆಯಿತು. ಯಪ್ಪ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ. ಇದು ಸ್ವಲ್ಪ ವಾಶ್ರೂಮು ಕಂಜೆಸ್ಟೆಡ್ ಆಗಿದೆ. ಇದು ಅಟ್ಯಾಚ್ ಬಾತ್ರೂಮ್ ಆಗಿರೋದ್ರಿಂದ
ಅದಕ್ಕೆ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೂ ಈ ಮಕ್ಕಳು ಕೈಕಾಲು ಆಡಿಸೋದು, ಏನೇನೋ ಮಾಡೋದು, ಎದೊಳೋದು, ಕೂತ್ಕೊಳ್ಳೋದು, ನಾವೇನು ಹೇಳ್ತೀವೋ ಅದಕ್ಕೆ ಆಪೋಸಿಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಕೆಲವು ಮಕ್ಕಳೆಲ್ಲೋ ಅಷ್ಟೇ ಸ್ವಲ್ಪ ಕೂಲಾಗಿ ಸ್ನಾನ ಮಾಡಿಸ್ಕೊಳ್ಳೋದು. ಇವಳು ಡೇ 1ಇಂದನೂ ಅಷ್ಟೇ ಫುಲ್ ಬಾಯಿ ಜೋರು ಮಾಡೇ ಸ್ನಾನ ಮಾಡಿಸ್ಕೋತಾ ಇದ್ಲು. ಅವಾಗೆಲ್ಲ ಸ್ನಾನ ಮಾಡ್ಸೋಕ್ಕೆ ಬರೋರು ಹಂಗೆ ಹೇಳೋರು, ಸಖತ್ತು ಕಿರ್ಚ್ತಾಳೆ, ಫುಲ್ ಸ್ಟ್ರಾಂಗಾಗಿ ವಾಲ್ಯೂಮ್ ಜಾಸ್ತಿ ಕೊಟ್ಟು ಕಿರ್ಚೋಳು. ಬಟ್ ಒಳ್ಳೇದೇ ಅಂತ ಹೇಳೋರು, ಯಾಕೆಂದರೆ ಶ್ವಾಸಕೋಶ ಎಲ್ಲ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಅಳ್ಳಬೇಕು ಮಕ್ಕಳು ಹತ್ತಷ್ಟು ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಡಾಕ್ಟರ್ಸ್ ಹಂಗೆ ಹೇಳ್ತಾರೆ. ಯಾಕೆಂದರೆ ಈಗ ಹುಟ್ಟಿದ ತಕ್ಷಣನೂ ಮಕ್ಕಳು ಅಳ್ಳಬೇಕು ಅಂತಾರಲ್ಲ ಆ ಥರ. ಕಾಸು ಬಿದ್ದೋಯ್ತು. ಸ್ನಾನ ಆಯಿತು, ರೆಡಿ ಮಾಡಿದೆ. ಇವಾಗ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನೋಡಿ ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯಿಂದ ಈ ಬ್ಯಾಗಲ್ಲಿ ನಾರ್ಮಲಿ ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಇರುತ್ತಲ್ಲ ಅದನ್ನು ತುಂಬ್ಕೊಂಡು ತೊಗೊಂಡಿಲ್ಲಿ ಬಂದಿದ್ದಾಳೆ, ಇಟ್ಕೊಂಡಿದ್ದಾಳೆ ಇಲ್ಲೇ. ಅಲ್ಲಿಂದ ನಾನು ಆಲ್ಮೋಸ್ಟ್ 3:45 ಹಂಗೆ ಬಂದುಬಿಟ್ಟೆ ನಮ್ಮ ಅತ್ತೆ ಮನೆಯಿಂದ. ಬಟ್ ವ್ಲಾಗ್ ಮಾಡಲಿಲ್ಲ, ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಳಿಗೆ ಮಿಸ್ ಆಗಿ ಕಪ್ ಕೇಕು ನಮ್ಮ ಮನೆಯವ್ರಿಗೆ ಡ್ಯೂಟಿನಲ್ಲಿ ಕೊಡ್ತಾರೆ, ಅದು ಸಿಕ್ಬಿಡ್ತು. ಅವಳು ಅದು ಸಿಕ್ಕಿದ್ರೆ ಬಿಡಲ್ಲ. ಇವಾಗ ಅದನ್ನು ತಿಂತೀನಿ ಅಂದ್ಬಿಟ್ಟು ಇಸ್ಕೊಂಡಿದ್ದಾಳೆ. ಎಷ್ಟಾದರೂ ತಿನ್ನಲಿ. ಈಗ ಸದ್ಯಕ್ಕೆ ನನಗೆ ಪೂಜೆ ಮಾಡಬೇಕಿತ್ತು, ಆಮೇಲೆ ನೋಡೋಣ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಎಣ್ಣೆ ತಂದಿದ್ದೆ, ನಮ್ಮ ಮಾವ ಸ್ವಲ್ಪ ದಿನಸಿ ತೊಗೋತಾ ಇದ್ರಲ್ಲ, ಅಲ್ಲೇ ದೀಪದ ಎಣ್ಣೆ ಸ್ವಲ್ಪ ಇತ್ತು ಅಂದ್ಬಿಟ್ಟು ತೊಗೊಬಂದಿದ್ದೆ. ಅದನ್ನು ಈಗ ರೀಫಿಲ್ ಮಾಡ್ತಾಯಿದ್ದೀನಿ. ಪ್ಯಾಕೆಟ್ ತಂದಿದ್ದೆ, ಬಾಟಲ್ ಇತ್ತು ಅಂತ ಹೇಳ್ಬಿಟ್ಟು. ಅವಳು ಅದು ಕೊಟ್ಟಿರೋದಕ್ಕೆ ಹೆಂಗೋ ಸೈಲೆಂಟಾಗಿ ಕೂತಿದ್ದಾಳೆ. ಒಳ್ಳೆ ಬ್ರ್ಯಾಂಡ್ದೇ ಆಗಿರೋದ್ರಿಂದ ನಾನು ಅವಾಗವಾಗ ಸ್ವಲ್ಪ ಅದನ್ನು ಕೊಡ್ತೀನಿ. ಇವಾಗ ಸ್ವಲ್ಪ 2 ಇಯರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವ, ಹಂಗಾಗಿ ತೀರಾ ಎಲ್ಲನೂ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗಿನ ಕಾಲದ ಮಕ್ಳಿಗೆಲ್ಲ ಬುದ್ಧಿ ಜಾಸ್ತಿ, ನಿಮಗೆ ಗೊತ್ತು. ಎಲ್ಲ ಅವರೇ ನೆನ್ಪಿಟ್ಕೊಂಡು ಕೇಳ್ತಾರೆ, ನಾವೇ ಮರ್ತೋದ್ರೂ. ಅವಳು ಹಂಗೆ ಒಂದ್ಸರಿ ನೆನಪಾಗಿ ಇದಕ್ಕಿದ್ದಂಗೆ ಕೇಳಿದ್ರೆ ಕೊಡಲೇಬೇಕು, ಇಲ್ಲ ಅಂದರೆ ಅವಳು ನೆನೆಸಿ ಕೇಳ್ತಾನೆ ಇರ್ತಾಳೆ. ಮತ್ತು ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಯಾಮಾರ್ಸಕ್ಕೆ ಹೇಳಿರ್ತೀವಲ್ಲ ಅದನ್ನು ಮರೆಯಲ್ಲ. ಎಷ್ಟೊತ್ತಾದರೂ ನೆನ್ಪಿಟ್ಕೊಂಡು ಮತ್ತೆ ಕೇಳ್ತಾಳೆ. ಒಂದಿನ ಹಂಗೆ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು 1 ಅವರ್ ಮರೆಸಿದ್ದೀನಿ. ಹಂಗಾದರೂ ಮರ್ತೇ ಇರಲಿಲ್ಲ ಅವಳು. ಮತ್ತೆ ನೆನಪಿಸ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು ಅಂತ ಕರ್ಕೊಂಡು ಹೋಗಿದ್ದೆ ನಾನೇ. ನಮ್ಮ ಮನೆಯವರಿದ್ದರೆ ಅವರೇ ಕರ್ಕೊಂಡು ಹೋಗ್ತಾರೆ, ನಮ್ಮ ಮಾವ ಇದ್ದರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಯಾರೂ ಇಲ್ಲ ಅಂದಾಗ ನಾನೇ ಕರ್ಕೊಂಡು ಹೋಗಿ, ಅದು ನಾನು ಹೋದ್ರೆ ಏನು ಗೊತ್ತಾ, ಅವಳಿಗೆ ನಾನು ಅಲ್ಲೇ ಇರಬೇಕು, ಹೋಗ್ಬಾರ್ದು, ಬಿಟ್ಬಿಟ್ಟು ಬರಬಾರ್ದು. ನಾನೀಗ ನಮ್ಮ ಮನೆಯವ್ರು ಬಿಟ್ಟು ಬರ್ತಾರಲ್ಲ ಆ ಥರ. ಅಮ್ಮ ನೀನು ಇರು ಅಂತ ಹೇಳ್ತಾಳೆ. ಯಾಮಾರಿಸ್ಬಿಟ್ಟು ಏನಾದರೂ ಹೋಗೋಣ ಅಂದರೆ ಆಗೋದೇ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಅದಕ್ಕೆ ನಾನು ಎಲ್ಲಾದರೂ ಹೋಗಬೇಕು ಅಂದರೆ ಅವಳನ್ನೇ ಫಸ್ಟ್ ಕಳಿಸ್ಬಿಡ್ತೀನಿ, ಯಾರ ಜೊತೆನಾದರೂ ಅಲ್ಲಿಗೆ. ನಾನು ಇಲ್ಲಿಂದ ಅವಳು ಮರೆಯಾಗಿ ಹೋದರೆ ಅವಳಿಗೇನೋ ಅನ್ಸೋದಿಲ್ಲ, ಇಲ್ಲೇ ಇದ್ದೀನಿ ಅಂತ ಅಂದ್ಕೊಂಡಿರ್ತಾಳಲ್ಲ, ಆಟ ಆಡ್ಕೊಂಡಿರ್ತಾಳೆ, ಹಂಗೆ ಮಾಡ್ತಾಳೆ. ಈ ಸರಿ ನಾನು ನಾಮ ಇಟ್ಟಿಲ್ಲ ದೇವ್ರ ಫೋಟೋಗಳಿಗೆ, ಮತ್ತು ಗೆಜ್ಜೆ ಅಸ್ತ್ರ ಹಾಕಿಲ್ಲ. ತರಿಸಿ ಹಾಕಬೇಕು. ನಾಮನೂ ಅಷ್ಟೇ, ನಾಮದುಂಡೆ ಅದೆಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡುಕಿ ತೆಗೆದು ನಾಮನೂ ಇಡಬೇಕು. ನಾಮ ಇಟ್ಟಿಲ್ಲ ಅಂದರೆ ಒಂಥರ ಕಳೆವೇ ಅನಿಸಲ್ಲ. ಈಗ ಲಾಸ್ಟ್ ಟೈಮ್ ಗ್ರಹಣ ಆದಮೇಲೆ ಕ್ಲೀನ್ ಮಾಡಿದ್ದು ದೇವ್ರ ಮನೆ, ಆವಾಗ ಹತ್ರದಲ್ಲಿ ನಾನು ಇಡಲಿಲ್ಲ. ತುಂಬ ಟೈಮ್ ಆಗೋಗಿತ್ತು ನೋಡಿ. ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. 9:30, 9:45, 10 ಗಂಟೆ ಆಗೋಯ್ತು ಅವತ್ತು. ಇದೆಯಾ ಅಜ್ಜಿ ಕೂಗ್ತು ಅಂತ? ಹಾಂ, ಇನ್ನೂ ಇಲ್ಲ ಇಲ್ಲ ನೋಡು, ಸುಮ್ಮನೆ ಇಟ್ಕೊಂಡು ಆಟ ಆಡೋದು. ಎಲ್ಲ ರೆಡಿ ಮಾಡ್ತಾ ಇದ್ನ, ಕೆಳಗಡೆ ಅಜ್ಜಿ ಕೂಗ್ತಾ ಇದ್ರು ಏನೋ ಕರಿತಾ ಇದ್ದಾರಲ್ಲ ಅಂತ ನಾನು ದೇವ್ರ ಮನೆಯಲ್ಲೇ ಕೂತಿದ್ದೀನಿ. ಇವಳು ಹೋಗಿದ್ದಾಳೆ ಅಲ್ಲಿವರೆಗೂ, ಹೋಗ್ಬಿಟ್ಟು ಏನು ಅಂತ ಕೇಳಕ್ಕೆ ಹೋಗಿದ್ದಾಳೆ. ಅದಕ್ಕೆ ಏನು ಅಂತ ಕೇಳಿಕೊಂಡು ಕರ್ಕೊಂಡು ಬಂದೆ ಅವಳನ್ನ. ಮತ್ತೆ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಅಜ್ಜಿ ರಂಗೋಲ ಬಿಟ್ಕೊಡ್ಬವ ಅಂತ ಹೇಳ್ಬಿಟ್ಟು ಕರೆದಿದ್ದು. ಅಷ್ಟೊತ್ತಿಗೆ ಅಲ್ಲೇ ಪಕ್ಕದ ಮನೆ ಆಂಟಿ ಹೋಗ್ತಿದ್ರು, ಅವರನ್ನೇ ಬಿಡಿಸ್ಕೊಟ್ಟಿದ್ರು. ನಾನು ಎಲ್ಲ ದೀಪ ಹಚ್ಬಿಟ್ಟು ಹೋಗೋಷ್ಟರೊಳಗಡೆ ಇದು ಅರ್ಧಂಬರ್ಧ ಬಿಟ್ಬಿಟ್ಟು ಹೋಗೋದೇನಿಗೆ, ಕಂಪ್ಲೀಟ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೆ. ಕೊಡ್ತೀನಿ ಇರಪ್ಪ, ಸ್ವಲ್ಪ ಮಾಮಿಗೆಲ್ಲ ಮುಡ್ಸೋಣ, ಮುಟ್ಟಬಾರ್ದು. ಜಾಗ ಬಿಡಲ್ಲಿ, ಕಟ್ ಮಾಡ್ಬಿಟ್ಟು ಕೊಡ್ತೀನಿ, ಕೊಡು ನಿನ್ಗೆ. ಹೊಸ್ಲು ಗಿಡ ತಗೊಂಡೋಗಿ ನೀನೆ ಕೊಡ್ತೀನಿ, ಕೊಡಿ. ಹೊಸ್ಲು ಗಿಡ್ತೀಯಾ? ಕಟ್ ಮಾಡ್ಬಿಟ್ಟು ಕೊಡ್ತೀನಿ, ಹೊಸ್ಲು ಗಿಡ್ತೀಯಾ? ಕೊಡ್ತೀನಿರಪ್ಪ, ತಗೋ. ಅಲ್ಲಿ ಹೊಸ್ಲು ಗಿಟ್ಬಿಟ್ಟು ಬರೋ, ಆ ಕಡೆಗೊಂದು ಈ ಕಡೆಗೊಂದು ಹೋಗಿಟ್ಬಿಟ್ಟು ಬರೋ. ಮಾಮಿಗೆ ನಮಸ್ತೆ ಮಾಡಿಕೊಂಡು ಹೊಸ್ಲು ಮೇಲೆ, ಇಲ್ಲಲ್ಲ ಅಲ್ಲಿ ಈಚೆ ಹೊಸ್ಲು ಗಿಡೋಗು, ಹೋಗಪ್ಪ, ಹೊಸ್ಲು ಇಟ್ಬಿಟ್ಟು ಬರೋಗು. ಕೂತ್ಕೊಂಡು ಏನು ಮಾಡ್ತೀವಿ ಇಲ್ಲಿ, ಹೋಗು ಹೊಸ್ಲಿಗೆ ಇಟ್ಬಿಟ್ಟು ಬರೋಗು. ತಶ್ವಿ ತರ್ದಾಕ್ಬೇಡ ಕಣ್, ತಶ್ವಿ.
ಏನು ಮಾಡಬೇಡ ಅಂತೀನೋ ಅದನ್ನೇ ಮಾಡ್ತಾ ಇದ್ದಾಳೆ ಅವಾಗಿಂದ. ಅದಕ್ಕೆ ರಾ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ, ಅವಳು ಹೆಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇವಾಗ ಅವು ಎಲ್ಲ ಕಿತ್ತಾಕಿದ್ಲು. ಆಮೇಲೆ ಏನು ಮಾಡಿದ್ಲು ಅಂದರೆ ಲಾಸ್ಟಲ್ಲಿ ಗಂಧದ ಕಡ್ಡಿನೂ ತೊಗೊಂಡು ಹಚ್ಕೊಂಡ್ಲು. ಏನಾಗುತ್ತೆ ಅಂತ ಅದನ್ನು ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿ. ಇದು ಆ್ಯಕ್ಚುಲಿ ಒಂದು ಸಣ್ಣ ವ್ಲಾಗ್ ಆಗಿರುತ್ತೆ. ನಾನು ಸುಮ್ಮನೆ ಗ್ಯಾಪ್ ತೊಗೊಳ್ಳೋದು ಬೇಡ, ಎಷ್ಟು ವೀಡಿಯೋ ಮಾಡಿದೆ ಅವತ್ತು ಅಷ್ಟನ್ನೇ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿದ್ರು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಹೋಗಿದ್ದೆ, ಲಾಸ್ಟ್ ಟೈಮು ಹೇಳಿದ್ದೆ ನಿಮಗೆ. ಈ ಸರಿ ಏನಪ್ಪ ಅಂತಂದರೆ ಜಾತ್ರೆ ಅದೆಲ್ಲ ನಡೀತಾ ಇರುತ್ತಲ್ವ, ಹಬ್ಬಗಳೆಲ್ಲ ಅಕ್ಕಪಕ್ಕದ ಊರಲ್ಲೆಲ್ಲ ತೈಲೂರಮ್ಮ ಹಬ್ಬ, ಚೌಡೇಶ್ವರಿ ದೇವ್ರದ್ದು ಎಮ್ನಹಳ್ಳಿಲಿ ವರ್ಷಕ್ಕೆ ಒಂದೇ ಸರಿ ಓಪನ್ ಮಾಡೋದು, ಅದಕ್ಕೆಲ್ಲ ಹೋಗಿದ್ದೆ. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೂ ಆಗಿಲ್ಲ, ಜಾಸ್ತಿ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಒಂದು ಗ್ಯಾಪ್ ತೊಗೊಂಡು ಒಂದಿನ ಹಾಕ್ತಾಯಿದ್ದೀನಿ. ಅದು ಹೋಗಿದ್ದಿದ್ದು ಹಬ್ಬಕ್ಕೆಲ್ಲ ಹೋಗಿದ್ದಿದ್ದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಅದಾದರೆ ಯೂಟ್ಯೂಬ್ಗೂ ಅಪ್ಲೋಡ್ ಮಾಡ್ತೀನಿ ಇದಾದಮೇಲೆ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಷ್ಟೇ ಕೇಳೋದು. ನೋಡಿ ಸುಟ್ಕೊಂಡ್ಲು ಸ್ವಲ್ಪ. ನಾನು ಅಲ್ಲೇ ನಿಂತಿದ್ದೆ, ನನಗೂ ಹೇಳಿ 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 ಸಾಕಾಗ್ಬಿಟ್ಟು ಅದು ಅನುಭವ ಆಗಲಿ ಅಂತ ಹೇಳ್ಬಿಟ್ಟಿದ್ದೆ ಅಷ್ಟೇ. ನಾನು ಗೊತ್ತಿತ್ತು ಅವಳು ಹಿಂಗೆ ತಿರ್ಗ್ಸಕ್ಕೆ ಹೋಗಿ ಕೈ ಸುಟ್ಕೊತಾಳೆ ಅಂತ. ಆದರೂ ಒಂದು ಸರಿ ಸ್ವಲ್ಪ ಸುಟ್ಕೊಂಡ್ರೆ ಇನ್ನೊಂದು ಸರಿ ಬರಲ್ಲ ಅಂದ್ಬಿಟ್ಟು ಸುಮ್ಮನಾಗಿತ್ತು. ಮಕ್ಕಳೇ ಅಷ್ಟಲ್ವಾ, ಒಂದು ಸ್ವಲ್ಪ ತಾಗಿತ್ತು ಅಷ್ಟೇ, ಜಾಸ್ತಿ ಏನಾಗಿರಲಿಲ್ಲ. ಓಕೆ, ಫೈನಲಿ ವ್ಲಾಗ್ ಎಂಡ್ ಮಾಡ್ತೇನೆ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಓಕೆ.